ಕೂಡ ಕುತೂಹಲ ಏನಂದರೆ ರಾಕಿಂಗ್ ಸ್ಟಾರ್ ಯಶ್ ಆ ಹೆಸರು ಕೇಳಿದ್ರೆ ಏನೋ ಒಂದು ವೈಬ್ರೇಷನ್ ಸರ್, ಒಂದು ಪಾಸಿಟಿವ್ ವೈಬ್ರೇಷನ್. ಬರೀ ನಮ್ಮ ರಾಜ್ಯದಲ್ಲೆಲ್ಲ, ಬೇರೆ ಇಂಡಿಯಾದಲ್ಲಿ ಯಾವುದೇ ಇದು ತೊಗೊಳ್ಳಿ, ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಏನೋ ಒಂದು ವೈಬ್ರೇಷನ್ ಸರ್. ಸೊ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಮಾಡ್ತಾ ಇರುವಂಥ AP ಪ್ರೊಡಕ್ಷನ್ಸ್ನಲ್ಲಿ ಇದು ಫಸ್ಟ್ ಫಿಲಿಮ್ ಅವರು. ಹೌದೌದು, ನಿಮ್ಗೆ ಎಷ್ಟು ಪುಷ್ಪಾ ಅರುಣ್ ಕುಮಾರ್ ಸರ್, ನಿಮ್ಗೆ ಎಷ್ಟು ಇದಾಯ್ತು ಸರ್, ಖುಷಿ? ಸರ್ ನಮಗೂ ಸರ್ಪ್ರೈಸೇ, ನಿಮಗೆ ಸರ್ಪ್ರೈಸು, ನಮಗೂ ಕೂಡ, ಅಂದರೆ ಟೆಕ್ನಿಷಿಯನ್ಸ್ಗೂ ಕೂಡ ಈ ವಿಚಾರ ಗೊತ್ತಿದ್ದು ಮೋಸ್ಟ್ಲಿ ಡೈರೆಕ್ಟರ್ ಒಬ್ರಿಗೆ ಮಾತ್ರ ಅನ್ಸುತ್ತೆ. ನಿಮಗೆಲ್ಲ ಗೊತ್ತಿರಲಿಲ್ಲ? ಇಲ್ಲ ಡೈರೆಕ್ಟ್ರು ಜೊತೆನೇ ನಾವು ಇಂಟ್ರಾಕ್ಷನ್ ಇದ್ದಿದ್ದು. ಓಕೆ, ಹಣಕಾಸಿನ ವಿಚಾರ ಆಗಲಿ ಮಿಕ್ಕಿದ ವಿಚಾರ ಆಗಲಿ, ಹಂಗಾಗಿ ನಮಗೂ ಕೂಡ ಸರ್ಪ್ರೈಸೇ. ಖುಷಿ ಆಯಿತು. ನಾವು ಯಾವುದೋ ಒಂದು ಹೊಸ ಪ್ರೊಡ್ಯೂಸರ್ ಅಂತ ಅನ್ಕೊಂಡು ಮಾಡಿದ್ದು, ಬಟ್ ಇವರು ಮೇಡಮ್ ಮಾಡ್ತಿದ್ದಾರೆ, ಪುಷ್ಪಾ ಮೇಡಮ್ ಅಂತ ತಕ್ಷಣ ಭಾಳ ಖುಷಿ. ಆನ್ ಸ್ಕ್ರೀನ್ ಬರೋವರೆಗೂ ನಿಮ್ಗೆ ಗೊತ್ತಿಲ್ಲ ರಾಕಿಂಗ್ ಸ್ಟಾರ್? ಒಂದು ಟೀಸರ್ ರಿಲೀಸ್ ಆಗಿ ಒಂದು 15 ದಿನ ಹಿಂದೆ ಗೊತ್ತಾಗಿರುತ್ತೆ ಸರ್. ಹೆಂಗ ಅನಿಸ್ತು ಸರ್ ಅವಾಗ ನಿಮಗೆ ಗೊತ್ತಾಗಿತ್ತು? ನನಗೆ ಆಶ್ಚರ್ಯ ಆಗ್ಬಿಡ್ತು, ಹೇಗೆ ಇಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಯಾಕೆಂದರೆ ಎಲ್ಲ ಒಂದು ಕಡೆ ಯಾರಿಗ ಗೊತ್ತಾಗಬೇಕಲ್ವ. ಅದು ನಾನು ಮೇಡಮ್ ಅಮ್ಮವ್ರನ್ನ ಕೇಳಿದೆ, ಯಾಕೆ ಮೇಡಮ್ ಇಷ್ಟು ಗೌಪ್ಯವಾಗಿ ಇಟ್ಟಿದ್ರಿ ಅಂತ. ಅವ್ರೇನು ಹೇಳಿದ್ರು, ಕೆಲಸ ಮಾತಾಡ್ಬೇಕಪ್ಪ, ನಾವು ಮಾತಾಡಬಾರ್ದು. ಸೂಪರ್. ನಾವು ಕೆಲಸ ಮಾಡಿದ ಮೇಲೆ ನನಗೊಂದು ನಂಬಿಕೆ ಬಂತಿದ್ರು ನೋಡಿದ ಮೇಲೆ, ಸೊ ಈಗ ಅನೌನ್ಸ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಎಲ್ಲೂ ಹೇಳಿರಲಿಲ್ಲ ಅಂತ. ಸೂಪರ್ ಸರ್. ಸರ್ ಅಮ್ಮವರು ಹೇಳಿದ್ರು, ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ನನಗೆ ಭಾಳ ಖುಷಿ ಆಯಿತು. ದೊಡ್ಡ ಮನೆಯವ್ರ ಹೆಸರು ತೊಗೊಂಡ್ರು, ಅಲ್ಲಿ ಅಪ್ಪಾಜಿ ಅವ್ರ ಹೆಸರು ತೊಗೊಂಡ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ತೊಗೊಂಡ್ರು, ಇವರು ಕೂಡ ಒಬ್ಬರು ನಿರ್ಮಾಪಕರಾಗಿ ಅಣ್ಣವ್ರ ಹೆಸರು ತೊಗೊಂಡ್ರಲ್ಲ, ಭಾಳ ಖುಷಿ ಆಯಿತು. ಅಣ್ಣವ್ರು ಏನು ಹೇಳ್ತಾ ಇದ್ರು, ಅನ್ನದಾತರು ಅಂತೇಳಿ ಕರೆದಿದ್ದು ಫಸ್ಟ್ ಟೈಮ್ ನಿರ್ಮಾಪಕರನ್ನ ಅವರೇ ಸರ್. ಸೊ ಇವಾಗ ನಿರ್ಮಾಪಕರು ಹೊಸದಾಗಿ ಹೊಸ ಫಿಲಿಮ್ ಇವಾಗ ಕೊತ್ತಲವಾಡಿ ಸಿನಿಮಾ ಮೂಲಕ ಅಮ್ಮವ್ರು ಬರ್ತಾ ಇರೋಂಥದ್ದು ಎಷ್ಟು ಏನು ಅನ್ಸುತ್ತೆ ಸರ್? ಏನು ಹೇಳ್ಬೋದು ಸರ್? ನಾನು ಅವ್ರ ಜೊತೆ, ಪುಷ್ಪಮ್ಮ ಅವ್ರ ಜೊತೆ ಒಂದು 2 ಅವರ್ಸ್ ಮಾತಾಡಿದ್ದೀನಿ. ತುಂಬ ಸರ್ತಿ ಹೇಳಿದ್ದಾರೆ, ಪಾರ್ವತಮ್ಮವರು ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು. ಗ್ರೇಟ್ ಸರ್, ನೋಡಿ. ಅನ್ನದಾತೆ ಸರ್, ಪಾರ್ವತಮ್ಮ ಅಂದ ತಕ್ಷಣ ಅನ್ನಪೂರ್ಣೇಶ್ವರಿ. ನೀವು ಹೇಳಿದಾಗೆ ಪುಷ್ಪಾ ಮೇಡಮ್ಗಿರೋ ಒಂದು ಸಂಪರ್ಕದಲ್ಲಿ ಯಾರನ್ನು ಬೇಕಾದ್ರೂ ಇಟ್ಕೊಂಡು ಮಾಡ್ಬೋದಿತ್ತು, ಯಾರೋ ದೊಡ್ಡ ಡೈರೆಕ್ಟರ್ ಜೊತೆ ಮಾಡ್ಬೋದಿತ್ತು, ದೊಡ್ಡ ನಟರ ಜೊತೆ ಮಾಡ್ಬೋದಿತ್ತು. ಬಟ್ ಅವರು ನನಗೆ ಹೇಳಿದ್ದೇನೆಂದರೆ, ನನ್ನ ಮಗ ಬೆಳೆಯೋದಕ್ಕೆ ಎಷ್ಟೊಂದು ಜನ ಕಾರಣ ಆಗಿದ್ದಾರೆ. ದೊಡ್ಡ ನಿರ್ಮಾಪಕರ ಹೆಸರಲ್ಲಿ ಹೇಳಿದ್ರು ಅವರು. ಸೊ ಹಂಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಯಶ್ ರಾಕಿಂಗ್ ಸ್ಟಾರ್ ಆಗಿರೋದು, ನ್ಯಾಷನಲ್ ಸ್ಟಾರ್ ಆಗಿರೋದು ಯಶ್ ಅವರು. ಸೊ ನನಗೂ ಆ ನಿಟ್ಟಿನಲ್ಲಿ ನನ್ನ ಕೈಯಲ್ಲಿ ಅವಶ್ಯಕತೆ ಇರಲಿಲ್ಲ, ಇವತ್ತೇನೋ ಶಕ್ತಿ ಇದೆ, ಮಾಡಬೇಕು ಅಂತ ಅಂದ್ಬಿಟ್ರು. ನೋಡಿ, ಇದು ತುಂಬ ಖುಷಿ ಆಗೋಂಥ ವಿಚಾರ. ಓಕೆ, ಇನ್ನೊಬ್ರು ಗಾಂಧಿನಗರಕ್ಕೆ ಒಬ್ರು ಹೊಸ ನಿರ್ಮಾಪಕಿ ಸಿಕ್ಕಿದ್ರು ಅಂತ ಹೇಳ್ಬೋದು. ಅಭಿರುಚಿ ಇರುವಂಥ ನಿರ್ಮಾಪಕ ಜೊತೆಯಲ್ಲಿ ಹೊಸ ಕಲಾವಿದರಿಗೆ, ಹೊಸ ಆರ್ಟಿಸ್ಟ್ಗಳಿಗೆ ಒಂದು ಅವಕಾಶ ನೀಡುವಂಥ ನಿರ್ಮಾಪಕಿ ಬಂದರು ಅಂತೇಳಿ ಖುಷಿ ಪಡ್ಬೋದಲ್ಲ? ಹೌದೌದು. ಎಸ್, ಅದೇ ಆಗಲೇ ತಾವು ಹೇಳಿದಾಗೆ ಇನ್ನೂ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡೇ ಸಿನಿಮಾ ಮಾಡ್ಬೋದು. ಹೌದೌದು, ದೊಡ್ಡ ಡೈರೆಕ್ಟರ್ಗಳಿಗೆ ಒಂದು ಅವಕಾಶ ಕೊಡೋದು. ಬಟ್ ಇಲ್ಲ, ಅವ್ರ ಮೈಂಡಲ್ಲಿ ಇಲ್ಲ, ಹೊಸ ಕಲಾವಿದರನ್ನು ಅವಕಾಶ ಕೊಡೋಣ ಅನ್ನೋ ಉದ್ದೇಶಕ್ಕೆ ಸೊ ಕೊತ್ತಲವಾಡಿ ಸಿನಿಮಾದಲ್ಲಿ ಹೊಸ ಮುಖಗಳು, ಹೊಸ ಪ್ರತಿಭೆಗಳು ಅನಾವರಣಗೊಳ್ತಾ ಇರೋಂಥದ್ದು. ಸರ್, ಈಗ ನಿಮ್ಮ ಬಗ್ಗೆ ಮಾತನಾಡೋದಾದರೆ, ನಿಮ್ಮ ಕೈ ಚಳಕ ಇದೆಯಲ್ಲ, ನಿಮ್ಮ ಸಂಭಾಷಣೆ ಇದೆಯಲ್ಲ, ಬೇರೆ ಶಿವಣ್ಣವರು, ಎಸ್ಪೆಷಲಿ ಶಿವಣ್ಣವ್ರ ಸಿನಿಮಾ. ಹೌದು, ಶಿವಣ್ಣವ್ರ 3 ಸಿನಿಮಾ ಬರ್ದಿದ್ದು. ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮ ಸಂಭಾಷಣೆಯ ಕೈ ಚಳಕ ನಾವು ಕೇಳಿರುವಂಥದ್ದು. ಆ ಪಂಚಿಂಗ್ ಡೈಲಾಗ್ಗೆ ಎಷ್ಟೋ ಜನ ಕತೆ ಒಂದು ಭಾಗ ಆದರೆ, ಹೀರೋ ಒಂದು ಭಾಗ ಆದರೆ, ಅಥವಾ ನಿರ್ದೇಶಕರೇ ಒಂದು ಭಾಗ ಆದರೆ, ಇಲ್ಲಿ ಸಿನಿಮಾದಲ್ಲಿ ಆ ಡೈಲಾಗ್ ರೈಟರ್ ಇದಾರಲ್ಲ ಸರ್, ಅವರೇ ಒಂದು ಭಾಗ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಸೊ ಡೈಲಾಗ್ ರೈಟರ್ ಎಷ್ಟು ಇಂಪಾರ್ಟೆಂಟ್, ಡೈಲಾಗ್ ಕರ್ಕೊಂಬಂದು ಕೂರಿಸಿ. ಖಂಡಿತ ಕತೆ, ಚಿತ್ರಕಥೆ ಆಶಯ ಏನಿದೆ ಅದನ್ನು ದಾಟಿಸ್ಬೇಕಾದವನೇ ಡೈಲಾಗ್ ರೈಟ್ರು. ಅದರಲ್ಲಿ ನಾನು ಯೂಶ್ವಲಿ ಸಬ್ ಟೆಕ್ಸ್ಟ್ನ ಕಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅಂತರ್ಗತವಾಗಿರೋ ಭಾವನ ದಾಟ್ಸೋಕ್ಕೆ ಟ್ರೈ ಮಾಡ್ತೀನಿ ಡೈಲಾಗಲ್ಲಿ. ನನ್ನ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಡೈಲಾಗ್ಗಳು ಏನಿದೆ ಅವನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಏನಕ್ಕೆ ಅಂದರೆ, ಇವತ್ತಿನ ಜನಗಳಲ್ಲಿ ಸ್ವಲ್ಪ ತಾಳ್ಮೆ ಕಡಿಮೆ ಆಗಿದೆ. ಒಂದು ಪೀಠಕ್ಕೆ ಹಾಕಿ ನೀವು ವಿಚಾರಕ್ಕೆ ಬರೋಂಗಿಲ್ಲ. ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದಬೇಕು. ಅದೇ ಸಿನಿಮಾ ಡೈಲಾಗ್ ರೈಟ್ರಿಗಿರೋ ಚಾಲೆಂಜ್. ನೀವು ತುಂಬ ಪೀಠಿಗೆ ಹಾಕಿದ್ರೆ ಅಷ್ಟು ಪೇಷನ್ಸ್ ಇಲ್ಲ. ರೀಲ್ಸ್ ಕಾಲದಲ್ಲಿ ಇದೀವಲ್ಲ ನಾವು, ಸ್ಕ್ರಾಲ್ ಮಾಡ್ಕೊಂಡು, ಹಂಗಾಗಿ ಸ್ಫುಟವಾಗಿರಬೇಕು, ಒನ್ ಲೈನರ್ಸ್ ಇರಬೇಕು, ಕ್ಯಾಚಿ ಆಗಿರಬೇಕು. ಯಾಕೆಂದರೆ ಅವನ್ನ ರೀಲ್ಸ್ ಮಾಡ್ತಾರೆ. ಸೊ ಡೈಲಾಗ್ ರೈಟಿಂಗ್ ಅನ್ನೋದು ಒಂದು ಇನ್ವಿಟೇಷನ್ ಕೂಡ. ಹೌದು, ಈಗ ಹೇಗೆ ಟೀಸರ್ ಮತ್ತು ಟ್ರೈಲರು ಮತ್ತು ಇನ್ವಿಟೇಷನ್, ಹಾಗೆ ಡೈಲಾಗ್ ರೈಟಿಂಗ್ ಇವತ್ತಿನ ದಿನ ಒಂದು ಇನ್ವಿಟೇಷನ್ ಆಗಿದೆ. ಸರ್, ಇನ್ನು ಯಾವೆಲ್ಲ ಸಿನಿಮಾಗಳು ಮಾಡಿದ್ದೀರ ಅನ್ನೋದನ್ನು? ನಾನು ತುಂಬ ಮಾಡಿದ್ದೀನಿ ಸರ್. ಬುಲೆಟ್ ಬಸ್ಸಿಯ ಒಂದು ಹೆಚ್ಚು ಕಡಿಮೆ ಒಂದು 35 ಸಿನಿಮಾಗಳು ಬರ್ದಿದ್ದೀನಿ, ರಿಲೀಸ್ ಆಗಿದೆ. ಮೇನ್ ಒಂದೆರಡು ಬಗ್ಗೆ ಬುಲೆಟ್ ಬಸ್ಸಿಯ ಬರ್ದಿದ್ದೀನಿ, ಮಾರುತಿ 800 ಬರ್ದಿದ್ದೀನಿ, ಮತ್ತು ಶಿವಣ್ಣವ್ರದ್ದೇ ಮೈಲಾರಿ, ಮತ್ತು ವೇದ, ಬಜರಂಗಿಟ್ಟು, ಅಪ್ಪು ಸಾರ್ದು ಅಂಜನಿ ಪುತ್ರ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೀತಾರಾಮ ಕಲ್ಯಾಣ, ಮತ್ತು ರಿಷಬ್ ಶೆಟ್ಟಿ ಅವ್ರದ್ದು ಇದು ಬೆಲ್ಬಾಟಮ್, ಬನಾರಸ್ಸು, ಕೈವಾ. ತುಂಬ ಒಂದು ಸರ್, ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಇವಾಗ ಶಿವಣ್ಣವರು, ಅಂಜನಿ ಪುತ್ರ, ಅಪ್ಪು ಸರ್ದು, ಬೆಲ್ ಬಾಟಮ್ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾಗಳಲ್ಲಿ ನೀವು ನಿಮ್ಮ ಕೈ ಚಳಕ ತೋರಿಸಿದ್ರಿ, ನಿಮ್ಮ ಏನು ಸಂಭಾಷಣೆಯನ್ನು ತೋರಿಸಿರುವಂಥದ್ದು.
ಈ ಸಿನಿಮಾದಲ್ಲಿ ಏನು ನಿಮ್ಗೆ ಏನು ವಿಶೇಷತೆ ಅನಿಸ್ತು? ಹೆಂಗಿತ್ತು ಸರ್? ಚಾಲೆಂಜ್ ಇತ್ತಾ? ಹೆಂಗಿತ್ತು? ಈ ಸಿನಿಮಾ ಒಂದು ಪ್ರಾದೇಶಿಕವಾದ ಸಿನಿಮಾ. ಕೊತ್ತಲವಾಡಿ ಅಂತ ಏನು ಟೈಟ್ಲ್ ಇದೆ, ಕೊತ್ತಲವಾಡಿ ಟೈಟಲ್ ಒಂಥರ ಡಿಫ್ರೆಂಟ್ ಇದೆ. ಅದೊಂದು ಊರು, ಓಕೆ, ಊರಿನ ಕತೆ ಇದು ಅನ್ನೋದನ್ನ ನೀವು ಟೈಟ್ಲಲ್ಲಿ ಹೇಳ್ತೀವಿ ನಾವು. ಓಕೆ ಓಕೆ. ಆ ಒಂದು ಪ್ರಾದೇಶಿಕವಾದ ಕತೆ ಅಂತ. ನನ್ನ ಹೆಸರಿಗೆ ಬಂದರೆ ರಘು ನಿಡುವಳ್ಳಿ. ನನ್ನ ಊರ ಜೊತೆಗಿದೆ ನನ್ನ ಹೆಸರು. ಹೌದು. ಸೊ ಇಲ್ಲಿ ಗ್ರಾಮ್ಯ ಕತೆ ಇದು, ಹಂಗಾಗಿ ನನಗೆ ತುಂಬ ಆಪ್ತವಾದ ಕತೆ, ನಾನು ನೋಡಿರೋ ಪ್ರಪಂಚ. ಓಕೆ ಓಕೆ. ಅದನ್ನು ದಾಟಿಸ್ಬೇಕಾದ್ರೆ ತುಂಬ ಆಪ್ತವಾಗಿ ದಾಟಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನಮ್ಮ ಅಜ್ಜಿ ಏನೋ ಬಳಸ್ತಿದ್ದೀನಿ ಗಾದೆ ಮಾತುಗಳನ್ನೋ, ನನ್ನ ಯಾರೋ ನಮ್ಮ ಸುತ್ತಮುತ್ತ ಮಾತಾಡೋರ ಮಾತುಗಳನ್ನೋ, ಓಕೆ, ಅವೆಲ್ಲವನ್ನು ಇಲ್ಲಿ ಬಳಸೋದಕ್ಕೆ ನನಗೆ ಅವಕಾಶ ಆಗಿದೆ. ಸೂಪರ್ ಸೂಪರ್ ಸರ್. ಸರ್ ಇನ್ನು ಯಾವ್ಯಾವ ಥರ ಪದಗಳು ಬಳಸಿದ್ರೆ ಒಂದು ಯಾವ್ದಾನ ಒಂದು ಡೈಲಾಗ್ ಒಂದು ಕೊಡ್ಬೋದಾ ಸರ್? ಈಗ ಡೈಲಾಗ್ ಅಂತಲ್ಲ, ನಿಮಗೆ ನುಡಿಗಟ್ಟುಗಳು ಇರ್ತವೆ, ಪ್ರಾದೇಶಿಕವಾದ ನುಡಿಗಟ್ಟುಗಳು. ನಾನು ಕೇಳೋದೇ ಒಂದು ಚಂದ. ಈಗ ನಾನು ಹೇಳ್ತಿರೋದು, ನಿಮಗೆ ಯಾರೋ ಅಪ್ಪ ಮಗನಿಗೆ ಬೈತಾನೆ ಅನ್ಕೊಳ್ಳಿ, ಅಂದ್ರೆ ಯಾರೋ ಇಂಥ ಸವಾಸ ಮಾಡಬೇಡ ಅಂತ. ನಮ್ಮ ಕಡೆ ಏನು ಗದೆ ಬಳಸ್ತಾರೆ ಗೊತ್ತಾ? ಅಂತರ್ಗಟ್ಟೆ ಜಾತ್ರೆಗೆ ಅಂತಂತವ್ರೆ ಸೇರ್ಕೊಂಡ್ರಂತೆ ಅಂತೀವಿ. ಇನ್ನು ನಮ್ಮಮ್ಮ ಯಾರಿಗಾರು, ಈಗ ನಾನು ಇಲ್ಲಿ ನಮ್ಮ ಬೆಂಗಳೂರು ಕನ್ನಡದಲ್ಲಿ ಅರ್ಧ ಊರು ಬಾಗ್ಲಾಗಿದೆ ಅಂತೀವಲ್ಲ, ಅದಕ್ಕೆ ನಮ್ಮೂರ ಕಡೆ ನಂದೇ ಕಲ್ಲವಲ್ಲಿ ಕೌದೇರ್ಕಾಗಿದೆ ಹೋಗಯ್ಯ ಅಂತೀವಿ ಸರ್. ಅಂದ್ರೆ ಇದು ಯಾವ ಭಾಗದ ಇದು ಸರ್? ಇದು ಕತೆ ನಮ್ದು ಬಂದ್ಬಿಟ್ಟು ಅರಸೀಕೆರೆ ಆ ಕಡೆ ಪ್ರದೇಶ. ಇದು ಚಾಮರಾಜನಗರ ಭಾಗದ. ಹೌದು. ಭಾಷೆ ಸ್ವಲ್ಪ ಚೇಂಜ್ ಇದೆ. ಭಾಷೆ ಹಳೆ ಮೈಸೂರು ಕನ್ನಡನೇ ಬಳಸಿದ್ದೀವಿ. ಅಂದ್ರೆ ನಮ್ಮ ನಾನು ನೀವು ಒಬ್ಬ ಸಂಭಾಷಣೆಕಾರರಾಗಿ ಒಂದು ಸ್ಪಷ್ಟನೆ ಕೊಡಿ. ನಮ್ಮ ಬೆಂಗಳೂರಿನಂತ ಕನ್ನಡ ಮೋಸವಾದಂಥ ಕನ್ನಡ ಎಲ್ಲೂ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ಭಾಷೆಗಳು ಅಪೂರ್ವವಾದಂಥ ಒಂದು ಒಳ್ಳೆ ಇತಿಹಾಸ ಇರುವಂಥ ನಮ್ಮ ಕನ್ನಡದ ಭಾಷೆನ ನಾವೆಲ್ಲ ಒಂದು ಕಡೆ ಎಲ್ಲ ಭಾಷೆನೂ ಸೇರಿಸಿ ಈ ತಮಿಳು, ತೆಲುಗು, ಇಂಗ್ಲೀಷ್ ಎಲ್ಲ ಸೇರಿಸಿ ನಾವು ಬೆಂಗಳೂರು ಭಾಷೆ ಕನ್ನಡನ ಹಾಳು ಮಾಡ್ತಾ ಇದೀವಿ. ಅಪ್ಪಟ ಕನ್ನಡಿಗರಂದ್ರೆ ಈ ಮಲೆನಾಡು ಭಾಗ, ಅಥವಾ ನೀವು ಇವಾಗ ಹೇಳಿದ್ರಲ್ಲ ಸರ್, ಚಾಮರಾಜನಗರ, ಮೈಸೂರು, ಮಂಡ್ಯ, ಅಪ್ಪಟ ಕನ್ನಡ ಭಾಷೆಗಳು ಸರ್. ಏನಾದರೂ ಒಂದು ಬೈಬೇಕಂದ್ರೆ ಅದನ್ನ ಕೇಳೋದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮೂರು ಯಾವ ಥರ ಅಪ್ಪಟ ಕನ್ನಡದ ಊರು ಅಂದರೆ, ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾನೇ ನೋಡಿಲ್ಲ, ಬೆಂಗಳೂರಿಗೆ ಬಂದಮೇಲೆ ನೋಡಿರೋದು ನಾವು. ನಮ್ಮ ಊರಿನಲ್ಲಂತೂ ಆ ಥರದ್ದು ಯಾವ ಸಂಪರ್ಕನೇ ಇಲ್ಲ. ನನ್ನ ದೃಷ್ಟಿಲಿ ಒಬ್ಬ ರೈಟ್ರಾಗಿ ನಾನೇನು ಹೇಳ್ತೀನಿ ಅಂದರೆ, ಆಯಾ ಪ್ರದೇಶದ ಕಥೆಗಳು ಬರಬೇಕು. ಆಯಾ ಪ್ರದೇಶ, ಹೌದು, ಅದನ್ನು ಆಯಾ ಪ್ರದೇಶದವರೇ ಮಾಡಬೇಕು. ಅವಾಗ ಅಥೆಂಟಿಸಿಟಿ ಇರುತ್ತೆ. ಯೂಶಲಿ ಏನಾಗ್ಬಿಟ್ಟಿದೆ, ಹಳ್ಳಿ ಭಾಷೆ ಅಂದ ಕೂಡಲೇ ನಾವು ಬರೀ ಮಂಡ್ಯನೇ ಬಳಸಬಾರ್ದು ಅಂತಲ್ಲ, ಅದಾಗಿದೆ. ಈಗ ಬೇರೆ ಪ್ರದೇಶದನ್ನು ಕೂಡ ಬಳಸಿದ್ರೆ ಒಳ್ಳೇದು. ಅವಾಗ ನಿಮ್ಗೆ ಕೇಳೋದಕ್ಕೆ ಬೇರೆ ಅನ್ಸುತ್ತೆ. ಇಲ್ಲಿದ್ರೆ ಮೊನೋಟೋನಸ್ ಅನ್ಸಕ್ಕೆ ಶುರುವಾಗುತ್ತೆ. ಇದೇನು ಕೇಳಿದ್ದನ್ನೇ ಕೇಳ್ತಾ ಇದ್ದೀನಿ ಸರ್. ಹೌದು ಸರ್. ಇನ್ನು ಶಿವಣ್ಣವ್ರ ಜೊತೆ ಕೂಡ ನೀವು ಮಾಡಿದ್ರಿ, ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬ ಅವರು ಡೈರೆಕ್ಟರ್ ನಟ, ತುಂಬ ಚೆನ್ನಾಗಿ ಜೆಲ್ ಆಗ್ತಾರೆ. ಎಲ್ಲೋ ನಾನೊಬ್ಬ ಸ್ಟಾರು ಆ ಥರದ್ದು ಬಿಗುಮಾನಗಳನ್ನೆಲ್ಲ ತೋರಿಸಲ್ಲ. ತುಂಬ ಒಂಥರ ಸರೆಂಡರ್ ಆಗಿ, ಸ್ಕ್ರಿಪ್ಟಿಗೆ ಸರೆಂಡರ್ ಆಗಿ ಮಾಡುವಂಥ ಒಬ್ಬ ನಟ ಅವರು, ಪ್ರಬುದ್ಧ ನಟ. ಹೌದೌದು. ನನಗೆ ಅವರು ಸಿನಿಮಾಗಳಿಗೆ ಬರೀಬೇಕಾದ್ರೆ ಹಳ್ಳಿ ಲ್ಯಾಂಗ್ವೇಜ್ ಅಂತ ಅವ್ರ ಬಾಯಲ್ಲಿ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದರೆ, ನಿಮಗೆ ನಾನೇನು ಹೇಳ್ಬೇಕಾಗಿಲ್ಲ. ಜನ್ಮ ಜೋಡಿ ಆಗಲಿ, ಜೋಡಿ ಅಕ್ಕಿಲಿ ಎಷ್ಟು ಚೆನ್ನಾಗಿದೆ ಆ ಪಾತ್ರ, ಎಷ್ಟು ಪೆದ್ದನ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ವೇದದಲ್ಲಿ ಅವ್ರು ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ಸೋದು. ಆ ಗಂಡ ಹೆಂಡತಿ ಮಧ್ಯದ ಸಂಭಾಷಣೆ ಏನಿದೆ, ಮಿಣುಕ್ತಾವಳೆ, ಮಿಣುಕುಳ ಬೆಳೆದಂಗೆ ಮಿಣುಕ್ತಾವಳೆ ಅನ್ನೋದೆಲ್ಲ ಬಿತ್ತು. ನೋಡೋ ನಿಮ್ಮವ್ವ ಎಷ್ಟು ಮಿಣುಕ್ತಾವಳೆ, ಅದೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸೋಕೆ ಶುರುವಾಗುತ್ತೆ. ಅಂದರೆ ಆಪ್ತ ನಮ್ಮ ನೆಲದ ಸೊಗಡಿದೆ. ಹೌದು, ಸೊಗಡು ಸರ್. ಉಮಾಶ್ರೀ ಅವ್ರ ಬಾಯಲ್ಲೂ ಕೇಳೋದಕ್ಕೆ ಒಂದು ಸೊಗಡು ಅನ್ಸುತ್ತೆ. ನಮ್ಮ ಉಮಾಶ್ರೀ ಅವರು ತುಂಬ ಚೆನ್ನಾಗಿದೆ ಅದರಲ್ಲಿ, ವೇದದಲ್ಲಿ ಎಸ್ಪೆಷಲಿ. ಅವನು ಫಸ್ಟ್ ನೈಟ್ ವಿಚಾರ ಏನೋ ಮಾತಾಡೋದಾಗಲೇ ಪುಕ್ಸಟ್ಟೆ ಪುಣ್ಗಲ್ಲಪ್ಪ 2 ತೆಂಗಿನ ಮರ ಹತ್ತಿರದಂಗೆ ಅಂತಾಳೆ ಅವಳು. ಅದೆಲ್ಲ ನಮ್ಮೂರ ಕಡೆದು. ನಿಮ್ಮೂರು. ಓಕೆ ಸರ್. ಇನ್ನು ಬೆಲ್ ಬಾಟಮ್ ಕೂಡ ನೀವು ಸಂಭಾಷಣೆಕಾರರಾಗಿ ಕೆಲಸ ಮಾಡಿರೋದು. ಸೊ ಬೆಲ್ ಬಾಟಮ್ ನಿಮಗೆ ಈ ರೇಂಜ್ಗೆ ಬೆಳೀತಾರೆ, ಕಾಂತಾರದಂತ ಒಂದು ಹಿಟ್ ಮೂವಿ ಕೊಡ್ತಾರಂತ ಏನಾದರೂ ಒಂದು ಸೆನ್ಸ್ ಇತ್ತ ಸರ್? ಯಾವ ರೇಂಜಿಗೆ ತೊಗೊಂಡ್ರೆ? ಈಗ ಕಾಂತಾರ ತುಂಬ ಎಲ್ಲರಿಗೂ ಒಂದು ಸರ್ಪ್ರೈಸು, ಬಟ್ ಅವರು ಪ್ರತಿಭಾವಂತರು ಸರ್. ಪ್ರತಿಭೆ ಇದ್ದಕ್ಕೆ ಅವರು ಇಲ್ಲಿವರೆಗೂ ರೀಚ್ ಆಗಿರೋದು. ಒಬ್ಬ ನಟನಾಗಿ ನಮ್ಮ ಬೆಲ್ ಬಾಟಮ್ನ ತುಂಬ ಚೆನ್ನಾಗಿ ತಗೊಂಡೋದ್ರು ಅವರು. ಸೂಪರ್, ಅದ್ಭುತವಾಗಿ ತಗೊಂಡೋದ್ರು. ಮತ್ತು ಒಬ್ಬರು ಡೈರೆಕ್ಟರ್ ಆಗಿದ್ದವರು ನಮ್ಮ ಜಯತೀರ್ಥ ಸರ್ ಆಲೋಚನೆಗೆ ಪೂರಕವಾಗಿ ಕೆಲಸ ಮಾಡಿದ್ದು ತುಂಬ ಖುಷಿಯಾದ ವಿಚಾರ ಸರ್. ಇನ್ನು ಕೊತ್ತಲವಾಡಿ ಸಿನಿಮಾ ಬಗ್ಗೆನೇ ಮಾತನಾಡೋದಾದ್ರೆ, ಸೊ ಕೊತ್ತಲವಾಡಿ ಸಿನಿಮಾ ಎಷ್ಟು ವಿಭಿನ್ನ ಅನ್ಸುತ್ತೆ ಸರ್ ಇವತ್ತಿನ ಜನ್ರೇಷನ್ಗೆ? ಯಾಕಂದರೆ ಥಿಯೇಟ್ರಿಗೆ ಜನ ಬರೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ, ಥಿಯೇಟ್ರಿಗೆ ಜನ ಹೇಳ್ಕೊಂಬರೋದಕ್ಕೆ. ಕೊತ್ತಲವಾಡಿ ಸಿನಿಮಾ ಹೆಂಗೆ ಡಿಫ್ರೆಂಟ್ ಅನ್ಸುತ್ತೆ? ನನ್ನ ದೃಷ್ಟಿಲಿ ಇತ್ತೀಚೆಗೆ ಕೌಟುಂಬಿಕವಾದ ಸಿನಿಮಾಗಳು ಕಡಿಮೆ ಆಗಿದೆ. ಅಂದರೆ ಇಡೀ ಕುಟುಂಬವೇ ಹೋಗಿ ನೋಡೋಂಥದ್ದು, ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ, ಯಾವುದೋ ಅತಿಯಾದ ಭಾಷೆ ಇದೆ, ಮತ್ತು ಕ್ರೈಮ್ ಅತಿಯಾಗಿಲ್ಲದೆ, ಆ ಥರದೊಂದು ಬ್ಯಾಲೆನ್ಸ್ಡ್ ಸ್ಕ್ರಿಪ್ಟ್ ಇದು. ಅಂದರೆ ನಿಮ್ಗೆ ಇದರಲ್ಲಿ ಮಾಸ್ ಅನ್ನೋದು ಆರ್ಗ್ಯಾನಿಕ್ ಆಗಿದೆ. ಆರ್ಗ್ಯಾನಿಕ್ ಅನ್ನೋ ಪದನ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನಿಮಗೆ ಫೋರ್ಸ್ಫುಲ್ ಒಂದು ಯಾವುದೋ ಇಂಟ್ರಡಕ್ಷನ್ ಅಲ್ಲ ಇದು. ಹೀರೋ ನಮ್ಮ ಥರದವನೇ ಒಬ್ಬ ಮೋಹನ ಅಂತ ಪಾತ್ರದ ಹೆಸರು.
ಅವನು ಅಲ್ಲಿ ನಡೀತಿರ್ತಕ್ಕಂಥ ಒಂದು ಮಾಫಿಯಾಗೆ ರೆಬಲ್ ಆಗಿ ನಿಂತ್ಕೋತಾನೆ, ಒಂದು ವ್ಯವಸ್ಥೆಗೆ ರೆಬಲ್ ಆಗಿ ನಿಂತ್ಕೋತಾನೆ ಊರಿನ ಜನಕ್ಕೋಸ್ಕರ. ಸೊ ಇಲ್ಲಿ ಸಾವಯವವಾಗಿ ನಿಮಗೆ ಮಾಸ್ ಬಂದಿದೆ. ಮತ್ತು ಜೊತೆಗೆ ಆ ಹೀರೋಯಿನ್ ಮಧ್ಯದಲ್ಲಿ ಏನೋ ಪ್ರೀತಿ ಇದೆ, ಅದು ತುಂಬ ಉತ್ಕಟವಾಗಿದೆ. ಮತ್ತು ಈ ಸಿನಿಮಾದಲ್ಲಿ ತುಂಬ ಸರ್ಪ್ರೈಸ್ ಅಂದರೆ ನಮ್ಮ ಗೋಪಾಲ್ ದೇಶಪಾಂಡೆ ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ನಾಜುಕಯ್ಯ ಅಂತ ಹೇಳ್ಬೋದು ಅವನ್ನ. ಸಂದರ್ಭಕ್ಕೆ ತಕ್ಕ ಹಾಗೆ ಅಷ್ಟು ಚೆನ್ನಾಗಿ ಅವನು ಎಲ್ಲರನ್ನು ಮೋಡಿ ಮಾಡೋ ತಾಕತ್ತಿರೋಂಥ ಮನುಷ್ಯ. ಆ ಥರದೊಂದು ಪಾತ್ರ ಬಂದಾಗ ಡೈಲಾಗ್ ರೈಟರ್ ಚಾಲೆಂಜಿಂಗು. ಯಾಕೆಂದರೆ ಅವ್ನು ಮಾತಾಡೋದು ಎದುರುಗಡೆ ಕನ್ವಿನ್ಸ್ ಆಗಬೇಕಂದ್ರೆ ನಾನು ಕನ್ವಿನ್ಸ್ ಆಗಂಗೆ ಬರೀ. ಕರೆಕ್ಟ್. ಹೌದು. ಎಸ್ ಸರ್. ಒಟ್ಟಾರೆ ಸರ್ ಸಿನಿಮಾ ಬಗ್ಗೆ ಯಾವ ಪೊಸಿಷನಲ್ಲಿದೆ ಸರ್ ಈಗ ಸಿನಿಮಾ ಬಗ್ಗೆ ಹೇಳೋದು? ಅದೇ ಆಗಸ್ಟ್ 1ಕ್ಕೆ ರಿಲೀಸ್ ಅಂತ ಹೇಳ್ತಿದ್ದಾರೆ. ನಾವು ಆಲ್ರೆಡಿ ನೋಡಿದ್ದೀವಿ. ಇಡೀ ಟೀಮು ತುಂಬ ಚೆನ್ನಾಗಿ ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ನಮ್ಮನ್ನು ನಾವು ಬೆಂಚಪ್ಪರಿಸ್ಕೊಳ್ಳೋದಲ್ಲ, ಖಂಡಿತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೆಲಸ ಮಾಡಿರೋನಾಗಿ ನನಗೇನೆ ಟೀಸರ್ ವಾವ್ ಅನ್ಸ್ಬಿಡ್ತು. ಒಂದೇ ಒಂದು ಡೈಲಾಗ್ ಇಲ್ಲದೆ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅದು ಟೀಸರು. ನಮ್ಮ ತೆಲುಗು ಫ್ರೆಂಡ್ಸ್ ಕೆಲವರು ಫೋನ್ ಮಾಡಿಬಿಟ್ಟು ಇದೆಲ್ಲ ವೈರಲ್ ಆಗಿದೆ ಮೇಡಮ್ದು, ಅದೇ ಪುಷ್ಪಾ ಅಮ್ಮ ಅವ್ರ ಮಾತುಗಳು ಮತ್ತು ಈ ಟೀಸರು ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ರು ಹೈದರಾಬಾದಿಂದ. ಸೂಪರ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಂದರ್ಶನ ನೀಡೋದಕ್ಕೆ ಆಲ್ ದಿ ಬೆಸ್ಟ್ ಸರ್. ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟೊತ್ತು ಸಂಭಾಷಣೆಕಾರರ ಹತ್ರ ಸಾಕಷ್ಟು ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತನಾಡಿದ್ವಿ. ಇದರಲ್ಲಿ ಕೇಂದ್ರ ಬಿದ್ದರು ಅಂದರೆ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಅಮ್ಮ ಪುಷ್ಪಮ್ಮ ಅವರು. ಸೊ ಅವರು ಚೊಚ್ಚಲ ಏನು AP ಪ್ರೊಡಕ್ಷನ್ಸ್ ಅಡಿ ನಿರ್ಮಾಣ ಮಾಡ್ತಿರುವಂಥ ಈ ಚಿತ್ರ ಇದೇ ಕೊತ್ತಲವಾಡಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂಥ ಸಿನಿಮಾ. ಈ ಸಿನಿಮಾಗೆ ಸಂಭಾಷಣೆಕಾರರು ಇಷ್ಟೊತ್ತು ಸಾಕಷ್ಟು ವಿವರಣೆಯನ್ನು ಕೊಟ್ಟರು. ಪುಷ್ಪಮ್ಮ ಅವರು ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಈ ಒಂದು ಸಿನಿಮಾಕ್ಕೆ PA ಪ್ರೊಡಕ್ಷನ್ಸ್ ಅಡಿ ಮೊದಲನೇ ಬಾರಿಗೆ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಸೊ ಸಾಕಷ್ಟು ಕುತೂಹಲ ಇದೆ. ಇದೇ ಏನು ಆಗಸ್ಟ್ 1ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ಹೋಗಿ ನಾವೆಲ್ಲರೂ ಕೂಡ ಸಿನಿಮಾವನ್ನು ನೋಡೋಣ. ಆ ಮೂಲಕ ಕನ್ನಡ ಸಿನಿಮಾವನ್ನು ಮತ್ತಷ್ಟು ಶ್ರೀಮಂತಗೊಳಿಸೋಣ. ಸರ್, ಕಡೆಯದಾಗಿ ಪ್ರೇಕ್ಷಕರಿಗೆ ನಿಮ್ಮ ಮಾತು. ಇಡೀ ಕುಟುಂಬ ನೋಡುವಂಥ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಒಂದು ಅಭಿರುಚಿ ಇಟ್ಕೊಂಡು ನಿರ್ಮಾಣ ಮಾಡಿದ್ದಾರೆ ನಮ್ಮ ಪುಷ್ಪಮ್ಮ ಅವರು. ದಯವಿಟ್ಟು ಫ್ಯಾಮಿಲಿ ಸಮೇತ ಈ ಸಿನಿಮಾವನ್ನು ಆಗಸ್ಟ್ 1ನೇ ತಾರೀಕು ಥಿಯೇಟರ್ಗಳಲ್ಲೇ ನೋಡಿ ನಮ್ಮನ್ನು ಬೆಂಬಲಿಸಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.